ಹಾಯ್ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಸುನಿಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಮೆಲೋಡಿ ಕಿಂಗ್ ರಾಜೇಶ್ ಕೃಷ್ಣರವರ ರೋಚಕ ಜೀವನ ಚರಿತ್ರೆ ಬಗ್ಗೆ ನಿಮ್ಗಳ ಜೊತೆ ಹಂಚ್ಕೋಬೇಕು ಅಂತ ಬಂದಿದ್ದೇನೆ. ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಕೊಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ರಾಜೇಶ್ ಕೃಷ್ಣನವರು 1997 ಜೂನ್ 9 ಬೆಂಗಳೂರಿನಲ್ಲಿ ಜನಿಸಿದರು. ಸಂಗೀತಮಯ ಕುಟುಂಬದಲ್ಲಿ ಹುಟ್ಟಿದ ಇವರು ಮಕ್ಕಳಿಂದಲೇ ಸಂಗೀತದತ್ತ ಆಸಕ್ತಿ ತೋರಿಸಿದರು. ಇವರ ತಂದೆ ಕೃಷ್ಣನವರು ಕೂಡ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತೊಡಗಿದ್ದರು. ರಾಜೇಶ್ ಮಕ್ಕಳಿಂದಲೇ ಭಕ್ತಿಗೀತೆಗಳು ಮತ್ತು ಜಾನಪದ ಗೀತೆಗಳನ್ನು ಹಾಡುವ ಮೂಲಕ ತಮ್ಮ ಪ್ರತಿಭೆಯನ್ನು ಹೊರಹೊಮ್ಮಿದ್ದರು. ಅವರಿಗೆ ಸದ್ದಿಲ್ಲದಂತೆ ಕೇಳಿಸುವ ಗಂಭೀರ ಶ್ರಾವಣ ಧ್ವನಿ, ದೀರ್ಘ ಉಚ್ಚಾರಣ ಶಕ್ತಿಯುಳ್ಳ ಗಾಯನ ಶೈಲಿ ಮತ್ತು ಸ್ಪಷ್ಟ ಉಚ್ಚಾರಣೆ ಅವರ ವಿಶೇಷತೆಯಾಗಿ ಪರಿಗಣಿಸಲ್ಪಟ್ಟಿತ್ತು. ಬಾಲ್ಯದಿಂದಲೇ ಶಾಸ್ತ್ರೀಯ ಸಂಗೀತದಲ್ಲಿ ತಾವು ತೊಡಗಿಸಿಕೊಂಡು ಸ್ಥಳೀಯ ಸಂಗೀತ ಗುರುಗಳಿಂದ ತರಬೇತಿ ಪಡೆದರು. ರಾಜೇಶ್ ಅವರ ಸಂಗೀತ ಜೀವನದ ಪ್ರಮುಖ ತಿರುವು 1992ರಲ್ಲಿ ಗಾಯನ ಎಂಬ ಸಿನಿಮಾ ಮೂಲಕ ಆರಂಭವಾಯಿತು. ಚಿತ್ರದ ಹಾಡುಗಳು ತುಂಬ ಜನಪ್ರಿಯವಾಯಿತು. ಆದರೆ 1994ರಲ್ಲಿ ಬಂದ ಶಾಂತಮ್ಮ ಶಶಿಕಲಾ ಚಿತ್ರದಲ್ಲಿನ ಹಾಡುಗಳು ರಾಜೇಶ್ ಕೃಷ್ಣನ್ ಅವರನ್ನು ಖ್ಯಾತಿಗೆ ತಂದು ನಿಲ್ಲಿಸಿದವು. ರಾಜೇಶ್ ಕೃಷ್ಣರವರು ಕನ್ನಡ ಚಿತ್ರರಂಗದಲ್ಲಿ ಹಿನ್ನೆಲೆ ಗಾಯಕನಾಗಿ ಸಾವಿರಾರು ಹೆಚ್ಚು ಚಿತ್ರಗಳಲ್ಲಿ ಹಾಡು ಹಾಡಿದ್ದಾರೆ. ಅವರು ದರ್ಶನ್, ಪುನೀತ್ ರಾಜ್ಕುಮಾರ್, ಶಿವರಾಜ್ಕುಮಾರ್, ಉಪೇಂದ್ರ, ರವಿಚಂದ್ರನ್ ಮುಂತಾದ ಟಾಪ್ ನಟರಿಗೆ ದನಿ ನೀಡಿದ್ದಾರೆ. ರಾಜೇಶ್ ಕೃಷ್ಣರವರು ಗಾಯಕನಾಗಿ ಮಾತ್ರವಲ್ಲದೆ ಸಂಗೀತ ನಿರ್ದೇಶಕರಾಗಿಯೂ ತಮ್ಮದೇ ಆದ ಗುರುತು ಮೂಡಿಸಿದ್ದಾರೆ. ಕೆಲವು ಧಾರಾವಾಹಿಗಳು ಮತ್ತು ಚಲನಚಿತ್ರಗಳಿಗೆ ಅವರು ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಅವರು ಕನ್ನಡ ಭಾಷೆಯೊಂದಿಗೆ ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಚಿತ್ರರಂಗಗಳಿಗೂ ತಮ್ಮ ಧ್ವನಿಯನ್ನು ನೀಡಿದ್ದರು. ಬಹುಭಾಷಾ ಗಾಯಕನಾಗಿ ಅವರು ತಮ್ಮ ಸ್ಥಾನವನ್ನು ಗಟ್ಟಿಯಾಗಿ ಬೆಳೆಸಿಕೊಂಡರು. ಅಜಯ್, ಪ್ಯಾರಾಮೀಟರ್, ಮಿಸ್ಟರ್ ಆರ್ ಮುಂತಾದ ಚಿತ್ರಗಳಲ್ಲಿ ರಾಜೇಶ್ ಕೃಷ್ಣರವರ ಹಾಡುಗಳು ಬಹುಭಾಷಾ ಪ್ರೇಕ್ಷಕರಿಗೂ ತಲುಪಿದವು. ಅವರ ವೈಯಕ್ತಿಕ ಜೀವನವು ಕೆಲವೊಂದು ತಿರುವುಗಳನ್ನು ಕಂಡಿದೆ. ಅವರು ತಮಿಳು ನಟಿ ಹಾಸಿನಿಯ ಜೊತೆ ವಿವಾಹವಾಗಿದ್ದು ನಂತರ ಬೇರ್ಪಟ್ಟರು. ಅವರು ನಂತರ ಪ್ರಸಿದ್ಧ ನಿರೂಪಕಿ ಮತ್ತು ಗಾಯಕಿ ಹರಿಪ್ರಿಯ ಜೊತೆ ಮದುವೆಯಾದರು. ಈ ಸಂಬಂಧವು ಹೆಚ್ಚು ದಿನ ಉಳಿಯಲಿಲ್ಲ. ಈ ವಿಷಯಗಳು ಮಾಧ್ಯಮದಲ್ಲಿ ಬಹಳ ಚರ್ಚೆಗೆ ಒಳಪಟ್ಟಿದ್ದರು. ರಾಜೇಶ್ ಅವರು ತಮ್ಮ ಸಂಗೀತ ಕಾರ್ಯದಲ್ಲಿ ಸದಾ ತೊಡಗಿಸಿಕೊಂಡು ಮನಸ್ಸು ಮೌನವಾಗಿ ತಮ್ಮ ಕೆಲಸವನ್ನು ಮುಂದುವರೆಸಿದರು. ರಾಜೇಶ್ ಕೃಷ್ಣರವರಿಗೆ ಸಿಕ್ಕಿರುವ ಪುರಸ್ಕಾರಗಳು ಮತ್ತು ಗೌರವಗಳು ಇಂತಿವೆ. ಅವರು ತಮ್ಮ ಹಾಡುಗಳಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಚಿತ್ರಭೂಷಣ ಪ್ರಶಸ್ತಿ, ಕೃಷ್ಣನ ಶ್ರೇಷ್ಠ ಗಾಯಕ ಪ್ರಶಸ್ತಿಯಾದಂತಹ ಹಲವಾರು ಗೌರವಗಳನ್ನು ಪಡೆದಿದ್ದಾರೆ. ಕನ್ನಡ ಚಲನಚಿತ್ರದಿಂದ ಚಿತ್ರ ಸಂಗೀತ ರತ್ನ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಅವರ ಅನುರಾಗ ವಿಹಾರ, ರಜನಿ ಎಕ್ಸ್ಪ್ರೆಸ್ ಮತ್ತು ಸ್ವರಾಜ್ಯ ಎಂಬ ಆಲ್ಬಮ್ಗಳು ಕೂಡ ಜನಪ್ರಿಯವಾಗಿದ್ದು ಸಂಗೀತ ಪ್ರೇಮಿಗಳಿಗೆ ಅವರೊಬ್ಬ ವಿಶ್ವಾಸಾರ್ಹ ಗಾಯಕ ಎಂದು ನೆನಪಾಗಿದ್ದಾರೆ. ಈ ದಿನಗಳಲ್ಲೂ ರಾಜೇಶ್ ಕೃಷ್ಣನ್ ಹಲವಾರು ಸಂಗೀತ ಕಾರ್ಯಕ್ರಮಗಳಲ್ಲಿ, ಸಾಂಸ್ಕೃತಿಕ ವೇದಿಕೆಗಳ ಮೇಲೆ, ಧಾರ್ಮಿಕ ಉತ್ಸವಗಳಲ್ಲಿ ಭಾಗವಹಿಸಿದ್ದಾರೆ. ವಿಶೇಷವಾಗಿ ಭಕ್ತಿಗೀತೆಗಳು ಹಾಗೂ ಲಘು ಸಂಗೀತದಲ್ಲಿ ಅವರು ಶ್ರೇಷ್ಠ ಸಾಧನೆ ಮಾಡಿದ್ದಾರೆ. ಅವರು ಹಲವಾರು ಯುವ ಪ್ರತಿಭೆಗಳಿಗೆ ಮಾರ್ಗದರ್ಶನ ನೀಡುತ್ತಿದ್ದಾರೆ. ಹಲವು ರಿಯಾಲಿಟಿ ಶೋಗಳಲ್ಲಿ ಜಡ್ಜ್ ಆಗಿಯೂ ಅವರು ತಮ್ಮ ಸಾಂಸ್ಕೃತಿಕ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದ್ದಾರೆ. ರಾಜೇಶ್ ಕೃಷ್ಣನ್ ಅವರು ತಮ್ಮ ಧ್ವನಿಯ ಮೂಲಕ ಲಕ್ಷಾಂತರ ಜನರ ಹೃದಯ ಗೆದ್ದಿರುವ ಕಲಾವಿದ. ಭಿನ್ನ ಶೈಲಿಯ ಹಾಡುಗಳು, ಸದಾ ಶ್ರದ್ಧೆಯಿಂದ ಸಂಗೀತಕ್ಕೆ ನೀರಿಳಿಸುವ ಮನೋಭಾವನೆ ಅವರನ್ನು ಇಂದಿಗೂ ಪ್ರೀತಿಯ ಗಾಯಕನನ್ನಾಗಿ ಮಾಡಿದೆ.